ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಬಸವರಾಜ ಬೊಮ್ಮಾಯಿನವರು ಬಹುಶಃ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿನವರು ಇಬ್ಬರು ಸೇರಿ ಜನಸಂಕಲ್ಪ ಯಾತ್ರೆ ರಾಯಚೂರು ಗ್ರಾಮಾಂತರ ಕ್ಷೇತ್ರ ತಿಪ್ಪರಾಜ ಹವಾಲ್ದಾರ್ ಕ್ಷೇತ್ರದಿಂದ ಪ್ರಾರಂಭವನ್ನು ಮಾಡಿದ್ದಾರೆ. ಬಹುಶಃ ನಾನು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಬಸವರಾಜ ಬೊಮ್ಮಾಯಿನವರಿಗೆ ಅವರು ಬಹಳಷ್ಟು ಒಂದು ಸಂಕಲ್ಪ ಹಿಡ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಇವತ್ತು ಅವರ ಸಂಕಲ್ಪ ಯಾತ್ರೆಗೆ ನಾವೆಲ್ಲರೂ ಕೂಡ ಬಂದು ಅವ್ರಿಗೆ ಭಗವಂತ ಒಳ್ಳೆ ಆಯುಷ್ಯನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ತಾವೇನು ಜನಸಂಕಲ್ಪ ಯಾತ್ರೆಗೆ ಏನು ಹೋಗ್ತಾ ಇದ್ರೋ ನಮ್ಮೆಲ್ಲರ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರುತ್ತೆ ಅನ್ನಂತ ವಿಶ್ವಾಸದಿಂದ ಇವತ್ತು ಸಂಕಲ್ಪ ಯಾತ್ರೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರನ್ನ ಇಲ್ಲಿಂದ ಕಳಿಸಿಕೊಡೋಣ. ಯಾಕಂದ್ರೆ ಅವರು ನಾವೆಲ್ಲರೂ ಕೂಡ ಅನೇಕ ಸಂಕಲ್ಪ ಯಾತ್ರೆಗಳನ್ನು ನಾವು ನೋಡಿದ್ದೇವೆ ರಾಜ್ಯದಲ್ಲಿ, ದೇಶದಲ್ಲಿ. 1990ರಲ್ಲಿ ಕೂಡ LK ಅದ್ವಾನಿಯವರು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ 1990ರಲ್ಲಿ ಅವರು ಕೂಡ ಒಂದು ಸಂಕಲ್ಪ ಯಾತ್ರೆಯನ್ನು ಮಾಡ್ತಾರ. ಗುಜರಾತಿಂದ ಪ್ರಾರಂಭವಾಗಿ ಅಯೋಧ್ಯೆ ತನಕ ಕೂಡ ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಂತ ಟೈಮಲ್ಲಿ ಅವರು ಎಲ್ಲೆಲ್ಲಿಂದ ಹಾದಿ ಹೋಗ್ತಾರಂದ್ರೆ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಡೆಲ್ಲಿ ಮತ್ತೆ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದ ಅಲ್ಲಿ ಹೋಗಿ ಒಂದು ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಂತ ಸಂದರ್ಭದಲ್ಲಿ 1991ರಲ್ಲಿ ನಮ್ಮ ಲೋಕಸಭಾ ಸಂಸದರು ಎಷ್ಟು ಮಂದಿ ಇದ್ರು? ಕೇವಲ 35 ಮಂದಿ ಲೋಕಸಭಾ ಸಂಸದರಿದ್ರು. ಆದ್ರೆ ಅವತ್ತು ಸಂಕಲ್ಪ ಯಾತ್ರೆ ಪ್ರಾರಂಭ ಮಾಡಿದ ನಂತರ ಅವತ್ತು 35ರಿಂದ 1991ರಲ್ಲಿ 35ರಿಂದ ಲೋಕಸಭಾ ಸದಸ್ಯರು ಎಂಪಿಗಳಾಗಿ ಅವತ್ತು ಸಂಕಲ್ಪ ಯಾತ್ರೆ ಆದ ನಂತರ 120 ಮಂದಿ ಲೋಕಸಭಾ ಸದಸ್ಯರಾದರು. ಅದೇ ರೀತಿಯಲ್ಲಿ 1996ರಲ್ಲಿ ಅವತ್ತು 120 ಸ್ಥಾನಗಳು ಗೆದ್ದಿದಂತ ಪಕ್ಷ 96ರಲ್ಲಿ ಸುಮಾರಾಗಿ 161 ಸ್ಥಾನಗಳು ಲೋಕಸಭಾ ಸದಸ್ಯರಾಗಿ ಅವತ್ತು ಸಂಕಲ್ಪ ಯಾತ್ರೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರು ಇಬ್ಬರು ಜೋಡಿನಿಂದ ಏನು ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೋ 1996ರಲ್ಲಿ ಸುಮಾರಾಗಿ 161 ಸ್ಥಾನಗಳು ಲೋಕಸಭಾ ಸದಸ್ಯರು ಗೆಲ್ಲುತ್ತಾರ. ಅವತ್ತು 1996ರಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಪ್ರಧಾನಮಂತ್ರಿಗಳು ಆಗ್ತಾರ. ಇವತ್ತು ಎಲ್ಲ ಜೋಡಣೆಗಳ ಯಾತ್ರೆಗಳನ್ನು ನೋಡ್ಕೊಂಡ್ ಬಂದ್ರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬೊಮ್ಮಾಯಿನವರು ಜನಸಂಕಲ್ಪ ಯಾತ್ರೆ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿದಾರೋ ಅವರು 150 ಗುರಿಯನ್ನು ಹಿಡ್ಕೊಂಡಿದ್ದಾರೋ 150 ಗುರಿ ಈ ಜನಸಂಕಲ್ಪ ಯಾತ್ರೆಯ ಮೂಲಕ ಅವರು 150 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನಂತ ಆಶೀರ್ವಾದನ ನಾವೆಲ್ಲರೂ ಮಾಡಬೇಕಾಗಿದೆ. ಅವ್ರಿಗೆ ಸ್ಫೂರ್ತಿಯನ್ನು ತುಂಬಬೇಕು. 150 ಸ್ಥಾನಗಳು ಗೆಲ್ಲಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಸನ್ಮಾನ್ಯ ಈ ರಾಯಚೂರಿನಲ್ಲಿ ನನ್ನ ಸೋದರಾದಂತ ಸನ್ಮಾನ್ಯ ಶಿವನಗೌಡರು ಅವರು ಪ್ರತಿಜ್ಞೆಯನ್ನು ಮಾಡಿದರು. 7 ವಿಧಾನಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಬಾವುಟನಾರಂತ ಕೆಲಸ ನಾವು ಮಾಡ್ತೀವನ್ನಂತ ಸಂಕಲ್ಪವನ್ನು ಹೊತ್ತಿದ್ರು. ನಾನು ವಿನಂತಿಯನ್ನು ಮಾಡ್ತೀನಿ ತಮ್ಮೆಲ್ಲರೂ ಕೂಡ, ತಿಪ್ಪರಾಜ ಹವಾಲ್ದಾರ್ ಅವರು ಬಹಳಷ್ಟು ಒಳ್ಳೆ ವ್ಯಕ್ತಿ. 5 ವರ್ಷಗಳಿಗೆಲ್ಲ ಶಾಸಕರಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾನ. ತಿಪ್ಪರಾಜ ಹವಾಲ್ದಾರ್ ಅವರು ನಮ್ಮ ಪಾರ್ಟಿಯ ST ಮೋರ್ಚಾದ ಅವರ ಅಧ್ಯಕ್ಷರು. ಈ ಮೀಸಲಾತಿ ವಿಚಾರ ಬರುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರ ಹತ್ರ, ಸನ್ಮಾನ್ಯ ಬೊಮ್ಮಾಯಿಯವರ ಹತ್ರ ಅಣ್ಣವರೇ ಏನು ಮಾಡ್ತೀರ ಗೊತ್ತಿಲ್ಲ, ಬಹಳ ಸರಳವಾದಂತ ವ್ಯಕ್ತಿ. ಯಾರನ್ನ ಕಾಲು ಹಿಡ್ಕೊಂಡ್ರೆ ಹಂಗೆ ಹಿಡ್ಕೊಂತಾರೆ, ಯಾವ್ದು ಕೂಡ ಸೊಕ್ಕು ಅಹಂಕಾರ ಏನಿಲ್ಲ, ಬಹಳ ಸರಳವಾದಂತ ವ್ಯಕ್ತಿ. ಅಂತ ವ್ಯಕ್ತಿನ ಇವತ್ತು 150 ಸ್ಥಾನಗಳು ಗೆಲ್ಲಬೇಕಾದ್ರೆ ನನ್ನ ಸೋದರದಂತ ತಿಪ್ಪರಾಜ ಹವಾಲ್ದಾರ್ ಈ ರಾಯಚೂರು ಗ್ರಾಮಾಂತರ ಕ್ಷೇತ್ರದಿಂದ ತಾವು ಗೆಲ್ಲಿಸ್ಕೋಬೇಕಲ್ಲ.
150 ಸ್ಥಾನಗಳಿಗೆ ಇರಬೇಕು. ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿನವರ ಜೋಡಿಯಲ್ಲಿ ಯಾವ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಅವರ ಜೋಡಿ ಇತ್ತೋ, ಯಾವ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರ ಅಮಿತ್ ಶಾ ಅವರ ಜೋಡಿ ಇತ್ತೋ, ಅದೇ ರೀತಿಯಲ್ಲಿ ನಮ್ಮ ಜೋಡಿ ಸನ್ಮಾನ್ಯ ಬೊಮ್ಮಾಯಿನವರು ಇವತ್ತು ನಮ್ಮ ಯಡಿಯೂರಪ್ಪರು ಆಗಿದಾರ. ಆ ಜೋಡಿಯಲ್ಲಿ 150 ಸ್ಥಾನಗಳು ಗೆಲ್ಲಬೇಕಾದ್ರೆ ತಿಪ್ಪುರಾಜ್ ಹವಾಲ್ದಾರ್ ಅವರುಗಳ ಗೆಲ್ಲಬೇಕೆಂದೇಳಿ ತಮ್ಮನ್ನೆಲ್ಲರೂ ಕೂಡ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ಇವತ್ತು ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಂತೀನಿ. ಇವತ್ತು ಅನೇಕ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಜೋಡಾನಂತ ಯಾತ್ರೆಗಳನ್ನು ಮಾಡ್ಕೊಂತ ಬರ್ತಾ ಇದ್ದಾರ. ಸ್ವಾಮಿ ಕಾಂಗ್ರೆಸ್ ಅವರಿಗೆ ನಾನು ಕೇಳ್ಕೊಂತೀನಿ, ನಾನು ತಮ್ಮೆಲ್ಲರೂ ಕೂಡ ಇವತ್ತು 100 ಯಾತ್ರೆಗಳನ್ನು ಮಾಡ್ಕೊಂತ ಬರ್ರಿ, 100 ಯಾತ್ರೆಗಳನ್ನು ಮಾಡ್ಕೊಂತ ಬರ್ರಿ. ನಮ್ಮ ಓಟ 150 ಸ್ಪೀಡ್ ಓಡ್ತಾ ಇದೀವಿ. 150 ಸ್ಪೀಡದಲ್ಲಿ ಹಿರಿಯರಾದಂತ ಸನ್ಮಾನ್ಯ ಯಡಿಯೂರಪ್ಪರನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಭೀಷ್ಮ ತರ ಮಾರ್ಗದರ್ಶನ ಮಾಡ್ತಾರ. ಮಹಾಭಾರತದಲ್ಲಿ ಭೀಷ್ಮ ಇರ್ತಾನಲ್ಲ, ಆ ರೀತಿಯಲ್ಲಿ ಭೀಷ್ಮ ಸ್ಥಾನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರು ಕುಂತಾರ. ನಾನು ರಾಜಗೌಡರು, ಶಿವನಗೌಡರು ನಾಯಕರು, ಶಿವರಾಜ್ ಪಾಟೀಲ್ ಅವರು ನಾವೆಲ್ಲರೂ ಕೂಡ ಓಡಿದ್ರೆ ನಾವು ಕೆಳಬಡ ಓಡ್ತೀವಿ. ಎಷ್ಟು ಓಡ್ತೀವಿ ಅಂದ್ರೆ 150 ಗುರಿ ಮುಟ್ಟಬೇಕು. 150 ಗುರಿ ಮುಟ್ಟಬೇಕಾದ್ರೆ ಕಾಂಗ್ರೆಸ್ ಅವರು 100 ಈ ಕಾಂಗ್ರೆಸ್ ಜೋಡೆ ಯಾತ್ರೆ ಬಂದ್ರೆ ಕೂಡ ನಮ್ಮ ಓಟ ಏನಿದೆನೋ 150 ಸ್ಥಾನಗಳಿಗೆ ಮುಟ್ಕೋತೀವಿ ಅನ್ನಂತ ಮಾತನ್ನ ಹೇಳ್ತೀನಿ. 150 ಸ್ಥಾನಗಳು ಮುಟ್ಕೊಳ್ತೀವಿ. ಅದಕ್ಕೋಸ್ಕರವಾಗಿ ಸನ್ಮಾನ್ಯ ಯಡಿಯೂರಪ್ಪರನ್ನ ನಾನು ಬಹಳಷ್ಟು ಸಾರಿ ನಾನು ನೋಡಿದ್ದೀನಿ. ಮನುಷ್ಯ ಒಂದು ಸೌಮ್ಯದ ವ್ಯಕ್ತಿ. ಪಾಪ ಜೀವನದಲ್ಲಿ ಅವರು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದ್ರೆ ಕೂಡ ನಮ್ಮ ಕೆಲ ಸಮುದಾಯಗಳ ಸಲುವಾಗಿ ಅನೇಕ ಪರಿಶ್ರಮ 40 ವರ್ಷಗಳಿಂದ ಅವರು ಜೀವನವನ್ನೇ ತ್ಯಾಗವನ್ನು ಮಾಡೋದ್ರ ಮೂಲಕ 40 ವರ್ಷಗಳಿಂದ ನಮಗೋಸ್ಕರವಾಗಿ ಹೋರಾಟ ಮಾಡಿಕೊಂಡು ಅನೇಕ ಕಷ್ಟಗಳನ್ನು ಪಡ್ಕೊಂಡು ಭಾರತೀಯ ಜನತಾ ಪಾರ್ಟಿ 2 ಸ್ಥಾನಗಳಿಂದ 2 ಮಂದಿ MLAಗಳಿಂದ 121 ಸ್ಥಾನಗಳು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪರು ಕಾರಣ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಯಡಿಯೂರಪ್ಪರು ಕಾರಣ. ಅನೇಕ ಸಾರಿ ನಾನು ಕೇಳ್ತಾ ಇದ್ದೆ, ಇವತ್ತು ಯಡಿಯೂರಪ್ಪರು ನನಗೇನು ಹೊಸಬ್ರೇನಲ್ಲ. 1980-81 ನಾನು ನೋಡ್ಕೊತಾ ಬಂದಿದ್ದೀನಿ. ಈ ಭಾಗದಲ್ಲಿ ಅನೇಕ ಸಾರಿ ನಾನು ಅನೇಕ ಬಾರಿ ಅವ್ರ ಜೊತೆಲಿ ನಾನು ಓಡಾಡಿದ್ದೀನಿ. ಓಡಾಡಿದಂತ ಟೈಮಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನಿದೆನೋ ಇಲ್ಲೆಲ್ಲ ಕೂಡ SC ಮಂದಿ ಜಾಸ್ತಿ. SC ಮಂದಿ ಜಾಸ್ತಿ. ಬೇರೆ ಜಾತಿಯವರು ಇದರ ನಮ್ಮಲ್ಲೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ಕೊಂತಾರ. ಬೇರೆ ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ಕೂಡ, ನಮ್ಮ ಜೋಶಿ ಕೂಡ ನಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಂತಾನ. ಯಾಕಂದ್ರೆ ಅನೇಕ ಸಮುದಾಯಗಳಿದ್ರೆ ಕೂಡ ನನ್ನ ಸಮುದಾಯಕ್ಕೆ ಹೇಳ್ತಾ ಇತ್ತು, ಮೀಸಲಾತಿ ಯಾವತ್ತು ಕೊಡ್ತೀರಿ ಅಂತೇಳಿ. ಆದ್ರೆ ಮೀಸಲಾತಿ ಯಾವ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾವತ್ತು ಕೂಡ ಅನೇಕ ಸರ್ಕಾರಗಳು ಬಂದವು, ಅನೇಕ ಸರ್ಕಾರಗಳು ಹೋದವು. ಆದ್ರೆ ಯಾವ ಸರ್ಕಾರ ಕೂಡ ಮೀಸಲಾತಿ ಕೊಡ್ಲಿಕ್ಕಾಗ್ಲಿಲ್ಲ. ನೀವೆಲ್ಲರೂ ಕೂಡ ಯೋಚನೆ ಮಾಡಿ, ಕಾಂಗ್ರೆಸ್ ಸರ್ಕಾರ ಬಂದಂತ ಟೈಮಲ್ಲಿ 2017ರಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು. ಹಿಂದುಳಿದಂತ ಮುಖವಾಡನ್ನು ಹಿಡ್ಕೊಂಡು ಹಿಂದುಳಿದಂತಹ ಜಾತಿಗಳನ್ನು ಅಹಿಂಸದ ಮೂಲಕ ಅವರೇನನ್ನು ಮನಸ್ಸು ಮಾಡಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಕೊಡಬಹುದಾಯಿತು. ಆದ್ರೆ ಅವತ್ತು ಕೊಳ್ಳಕ್ಕಾಗಲಿಲ್ಲ. ಆದ್ರೆ ಅಹಿಂದನಂತದ್ದು ಆ ವರ್ಗವನ್ನು ಹಿಡ್ಕೊಂಡು ನಮ್ಮೆಲ್ಲ ಸಮುದಾಯಗಳನ್ನು ಬಳಸಿಕೊಂಡ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ನಮ್ಮ ಮಾತು, ಭಾರತೀಯ ಜನತಾ ಪಾರ್ಟಿ ಮಾತು, ನಮ್ಮ ಸರ್ಕಾರ ಬಂದಂತ ಟೈಮಲ್ಲಿ ನಾವು ಮೀಸಲಾತಿ ಕೊಡ್ತೀವಿ ಅನ್ನೋ ಮಾತನ್ನು ಘಂಟಾಘೋಷವಾಗಿ ಹೇಳಿದ್ವಿ. ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕಾಂಗ್ರೆಸ್ ನಾಯಕರು, ನಮ್ಮ ವಿರೋಧಿಗಳು ಎಲ್ಲ ಕೂಡ ಮೀಸಲಾತಿ ಕೊಡಕ್ ಆಗಲ್ಲ ಅಂತಿದ್ರು. ನಾವು ಯಾವತ್ತನ್ನ ಎದುರಿದೀವ? ಮೀಸಲಾತಿ ವಿಚಾರ 1000 ಮಂದಿ ಕೇಳಿದ್ರು ಕೂಡ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ಕೊತಾ ಬಂದ್ವಿ. ಯಾವತ್ತು ಕೂಡ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿನವರು ಮೀಸಲಾತಿ ವಿಚಾರದಲ್ಲಿ ಯಾವತ್ತು ಕೂಡ ಹಿಂದಕ್ಕೆ ಸರಿದಿಲ್ಲ. ಈ ರಾಮ್ಲನ್ ಅಂತ ವ್ಯಕ್ತಿ ಕೂಡ ಇವತ್ತು ಹಿಂದಕ್ಕೆ ಸರಿದಿಲ್ಲ. ಇವತ್ತು ಯೋಚನೆ ಮಾಡಿ, 2008, 2009ರಲ್ಲಿ ಅವತ್ತು ಯಾರು ಮುಖ್ಯಮಂತ್ರಿ ಇದ್ರು? ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. 2008, 2009ರಲ್ಲಿ
2008 2009ರಲ್ಲಿ ನಾನು ಮತ್ತು ನಮ್ಮ ಅವತ್ತಿನ ಮಂತ್ರಿಗಳಾಗಿದ್ದಂತ ನೀರಾವರಿ ಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು, ನಮ್ಮ ಶಿವನಗೌಡರ ನಾಯಕರವರು, ನಮ್ಮ ರಾಜುಗೌಡ, ನಾವೆಲ್ಲರೂ ಕೂಡ ಹೋಗಿ ಕೇಳಿದ್ವಿ, ಸ್ವಾಮಿ ನಮ್ಮ ಜನಸಂಖ್ಯೆ 50 ಲಕ್ಷ ಹತ್ತಿರದೆ, ದಯವಿಟ್ಟು ನೀವು ಋಣಿ ಆಗಿರ್ತೀವಿ, ವಾಲ್ಮೀಕಿ ಜಯಂತಿ ಅದು ಸರ್ಕಾರಿ ಜಯಂತಿಯನ್ನು ಮಾಡಬೇಕಂದ್ರೆ ಯಾರು ಮಾಡಿದ್ರು? ಈ ಪುಣ್ಯಾತ್ಮ ಮಾಡಿದ. ಅವತ್ತು ಜಾತಿ ನೋಡಿದ್ನ? ಜಾತಿ ನೋಡ್ಲಿಲ್ಲ ಅವತ್ತು. ಏ ರಾಮ್ಲು ಹೋಗಪ್ಪ ನೀನು ಹೋಗು, ಮಾಡ್ತೀವೋ ಶಿವನ್ಗೌಡ್ರೆ ನಡ್ರಿ ನಾ ಮಾಡ್ತೀನಿ ನಡ್ರಿ ಅಂತೇಳಿ ಮಾಡಿಕೊಟ್ಟ ಮನುಷ್ಯ. ಅವತ್ತೇನ ಅನ್ಕೊಂಡಿದ್ರೇನ? ಇವಾಗ ಯೋಚನೆ ಮಾಡಿ, ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಆರ್ಥಿಕವಾಗಿ ಮುಂದಕ್ಕೆ ಬರಬೇಕನ್ನಂತ ಕಾರಣದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಮಾಡಿದರು. ಸನ್ಮಾನ್ಯ ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತ್ಯೋತ್ಸವ ಮಾಡಿದ್ರು, ವಾಲ್ಮೀಕಿ ನಿಗಮಗಳನ್ನು ಮಾಡಿದ್ರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೋಸ್ಕರವಾಗಿ ನಮ್ಮೆಲ್ಲರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕನ್ನಂತ ಕಾರಣದಿಂದ ಅನೇಕ ಸಹಾಯವನ್ನು ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ನಾನು ಕೇಳ್ತೀನಿ, 10 ವರ್ಷಗಳಿಂದ ನಿಮ್ಮ ಸರ್ಕಾರ ಇತ್ತಲ್ಲ ಸ್ವಾಮಿ, ನೀವೇನ್ ಮಾಡ್ತಿದ್ರಿ? ಇವತ್ತೇನೇನು ಮೊನ್ನೆ ಬಂದು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ RSS ಕೈಗೊಂಬೆ ಅಂತೀರಲ್ಲ, ನೀವು ಕಾಂಗ್ರೆಸ್ ಪಕ್ಷದ ಬಗಿರಿಯಾ ನೀವೇನ? ನಮ್ಮ RSS ಬಗ್ಗೆ ಮಾತಾಡ್ತೀರಿ. ನಿನ್ ಸಿದ್ದರಾಮಯ್ಯ ನೀವೇನ ಇವತ್ತು ಕಾಂಗ್ರೆಸ್ ಪಕ್ಷದ ಬಗರಿ ತರ ಆಡ್ತಾ ಇದೀವಿ. ಅವ್ರ ಕೈ ಚೀಲ ತರ ಇವತ್ತು ಡೆಲ್ಲಿ ನಾಯಕರ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಮಗೆ ಮಾತಾಡ್ತೀರಿ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀರಿ ತಾವು. ಸ್ವಾಮಿ ನಮ್ಮ ಸರ್ಕಾರ ಇವತ್ತು ಅವತ್ತಿನ ಕಾಲದಲ್ಲಿ ಯಡಿಯೂರಪ್ಪ ಅವರು ಮಾಡಿದ್ರು 2 ಕೆಲಸ. ನಂತರ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಾವು ನೆನಪು ಮಾಡ್ಕೋಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಂತ ಟೈಮಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮಾಜ ಕಲ್ಯಾಣದಲ್ಲಿ ಏನಿತ್ತೋ ಆ ಸಮಾಜ ಕಲ್ಯಾಣದಲ್ಲಿ ನಮ್ಮ ವಾಲ್ಮೀಕಿ ಮಂದಿ ಕೂಡ ಸೇರ್ಕೊಂಡಿದ್ವಿ. ರಾಮ್ಲೋರೆ ಅಟಲ್ ಬಿಹಾರಿ ವಾಜಪೇಯಿ ನಿಮ್ಮ ಸಮುದಾಯಕ್ಕೆ ಮಂತ್ರಿ ಮಾಡಿದ್ರು. ನಿಮ್ಮ ಸಮುದಾಯ ಅಂದ್ರಿಗಿನ ನಾವು 54 ಜಾತಿಗಳು ಬರ್ತೀವಿ. ಆ 54 ಜಾತಿಗಳಿಗೆ ದೇಶದಲ್ಲಿ ಅನೇಕ ಜಾತಿಗಳು ಬರ್ತಾವ. ಅವ್ರಿಗೆ ಒಂದು ಮಂತ್ರಿ ಮಾಡಿದ್ರು. ಸನ್ಮಾನ್ಯ ಯಡಿಯೂರಪ್ಪರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾದ ನಂತರ ನನ್ನ ಕರೆದ್ರು, ರಾಮ್ಲೋರೆ ಬರಬೇಕಂದೇಳಿ ಕರೆದು ಕ್ಯಾಬಿನೆಟ್ ಅಲ್ಲಿ ಕುಂತು, ರಾಮ್ಲು ನಿನ್ನ ಸಮುದಾಯಕ್ಕೆ ಸಹಾಯ ಮಾಡ್ತೀರಪ್ಪ. ಏನ್ ಸಹಾಯ ಮಾಡ್ತೀರಿ ಸರ್? ರಾಮ್ಲು ನಿನ್ನ ಸಮುದಾಯರು ಕೇಳ್ತಿದ್ರಲ್ಲ, ನಮಗೆ ಏನು ಸಮಾಜ ಕಲ್ಯಾಣ ಇಲಾಖೆದಲ್ಲಿ ಏನಿದನೋ ವಾಲ್ಮೀಕಿ ಜನಾಂಗದ ಏನು ಇವತ್ತು ನಮ್ಮ ಸಮುದಾಯ ಏನಿದನೋ ಅದು ತೆಗೆದು ಬೇರೆ ಸಚಿವಾಲಯ ಮಾಡ್ತೀವಿ, ಅದಕ್ಕೊಂದು ಮಿನಿಸ್ಟ್ರಿ ಮಾಡ್ಕೊಡ್ತೀನಿ ರಾಮ್ಲು, ಈ ಸಮಾಜ ಕಲ್ಯಾಣದಿಂದ ಬೇರ್ಪಡಿಸ್ತೀನಿ ಅಂದೇಳಿ ಅವತ್ತು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನನ್ನ ಸೋದರಾದಂತ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು ಅವರು ಅವತ್ತು ನಮಗೆ ವಿಶೇಷವಾದಂತಹ ಸಚಿವಾಲಯ ಒಂದು ಮಿನಿಸ್ಟರ್ ಮಾಡಿಕೊಡಂತ ಕೆಲಸ ಮಾಡ್ತಾರ. ಆ ಮಿನಿಸ್ಟರ್ಗೆ ಮೊದಲನೇ ಮಂತ್ರಿ ಈ ವಾಲ್ಮೀಕಿ ಶ್ರೀರಾಮ್ಲು. ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಈ ಶ್ರೀರಾಮ್ಲು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪರಿಶ್ರಮದಿಂದ ಮೀಸಲಾತಿ ವಿಚಾರದಲ್ಲಿ ಯಾರನ್ನಾಗ್ಲಿ ನೋಡ್ರಿ 3% 7% ಮಾಡಕ್ ಆಗುತ್ತೇನ್ರಿ? ನೋಡ್ರಿ ಒಂದ್ಸರಿ ಯೋಚನೆ ಮಾಡ್ರಿ. ಆ ಮನುಷ್ಯ ಎಷ್ಟು ದೊಡ್ಡ ಮಹಾತ್ಮ ಒಂದ್ಸರಿ ಯೋಚನೆ ಮಾಡ್ರಿ. ನೋಡ್ರಿ ಹೆಂಗಿದ ನೋಡ್ರಿ, ಆ ಮನುಷ್ಯ ಎಷ್ಟು ಸರಳವಾಗಿದ್ದಾನ ನೋಡ್ರಿ. ಹಂಗೆ ರೀ ತುಂಬಿದ ಕೊಡಗಳು ತುಳ್ಕಲ್ಲ, ಹಿಂಗೆ ತುಂಬಿದ ಕೊಡಗಳು ತುಳ್ಕಲ್ಲ. ನೋಡ್ರಿ ಮೂರ್ತಿ ಚಿಕ್ಕದಾದ್ರೆ ಕೂಡ ಕೀರ್ತಿ ದೊಡ್ಡದ್ರಿ. ಬಹಳ ದೊಡ್ಡ ಮನುಷ್ಯ ರೀ. ಅಂತ ವ್ಯಕ್ತಿನ ಇವತ್ತು ನನ್ನ ಜೀವನದಲ್ಲಿ ನೋಡ್ಲಕ್ ಆಗ್ಲಿಲ್ಲ ರೀ. ನಾನು ರಾಜಕಾರಣದಲ್ಲಿ ಇರ್ತೀನಿ ಇಲ್ಲ ಗೊತ್ತಿಲ್ಲ, ನಾನು ಮುಂದಕ್ಕೆ ರಾಜಕಾರಣ ಮಾಡ್ತಿಲ್ಲ ಗೊತ್ತಿಲ್ಲ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿನವರು ಪರಿಶಿಷ್ಟ ಜಾತಿಗಳಿಗೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಮಾಡಿದಲ್ಲಿ ಯಾವೊಬ್ಬ ಗಂಡಸು ಯಾವುದು ಸರ್ಕಾರ ಮಾಡಲಿಲ್ಲ ರೀ. ಇವತ್ತು ಬೊಮ್ಮಾಯಿಯರು ಮಾಡಿದ್ರಿ. ಯಾವ ಸರ್ಕಾರಗಳು ಮಾಡುದು? ಅನೇಕ ಹೋರಾಟಗಳು ನಡೆದು ಇವತ್ತು ಸರ್ಕಾರಗಳು ಮೀಸಲಾತಿ ಕೊಟ್ಟವೇನು? ಹೋರಾಟ ಮಾಡಿ ಮುದುಕರಾದ್ರು ಕೊಟ್ಟೇನು? ಇಚ್ಛಾಶಕ್ತಿ ಇರ್ಬೇಕ್ರಿ. ನಾವು ಹೇಳ್ತೀನಲ್ಲ 24 ಚಾಸಿ ಅಂದ್ರೆ ಎದೆ ಇರ್ಬೇಕಂದೇಳಿ ನಮ್ಮ ಮುಖ್ಯಮಂತ್ರಿಗಳು ಇಷ್ಟೊಂದು ದೊಡ್ಡ ಅಗಲವಾದಂತಹ ಎದೆಯನ್ನು ಹಿಡ್ಕೊಂಡು ನಮ್ಮ ಮುಖ್ಯಮಂತ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ
ಇವತ್ತು ಮೀಸಲಾತಿ ಅಂದ್ರಿಗಿನ ವಾಲ್ಮೀಕಿ ಸಮುದಾಯಕ್ಕೆ 7% ಮೀಸಲಾತಿ ಕೊಟ್ರಿ. 7% ಶಿಕ್ಷಣ ಮತ್ತು ಉದ್ಯೋಗ ಸಿಕ್ಕಿದ್ರೆ ನಮ್ಮ ಮಕ್ಕಳೆಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರ್ರಿ. ಒಳ್ಳೆ ಶಿಕ್ಷಣ, ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗ್ತಾರೆ. ಅಲ್ರಿ ನೀವೇನು ಹೇಳ್ತಾ ಇದ್ದ ಮೀಸಲಾತಿನ ಮುಂದಕ್ಕೆ ಹೋಗಿ ಏನೇನೋ ಕಿರಿಕಿರಿ ಆಗುತ್ತೆ. ಇವ್ರಿಗೆ ದಡ್ರಿತಾರ್ರಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ. ಇವ್ರಿಗೆ ಏನು ಗೊತ್ತಿಲ್ಲ ರೀ. ಯಾವತ್ತು ಗೆಜೆಟ್ ಆಗುತ್ತೇನೋ, ಯಾವತ್ತು ಗೆಜೆಟ್ ಆಗುತ್ತೆ. ನಾಳೆ ನಾಡ್ದೊಳಗೆ ಗೆಜೆಟ್ ಆಗುತ್ತೆ. ಗೆಜೆಟ್ ಆದ್ರೆ ನಮ್ಮ 7% ಮೀಸಲಾತಿ ಬಂತು, 17% SC ಜನಾಂಗ ಬಂತು. ಇವತ್ತು ಗೆಜೆಟ್ ಆಗಿದೆ ಮರ್ದಿನ ನಮ್ಮೆಲ್ಲರಿಗೆ ಮೀಸಲಾತಿ ಸಿಕ್ತತ್ರಿ. ಏನು ಮಾತಾಡ್ತಾ ಇರ್ತಾರೆ ಇವರೆಲ್ಲರೂ ಕೂಡ. ಅದಕ್ಕೋಸ್ಕರವಾಗಿ ನನ್ನ ಸಮುದಾಯ ತಿಪ್ಪರಾಜ್ ಹವಾಲ್ದಾರ್ನ ತಾವು ಗೆಲ್ಲಿಸಲೇಬೇಕು. ನಿಮ್ಮೆಲ್ಲರ ಕೈ ಬಂದು ಯಾರು ಮಕ್ಕ ನೋಡಕ್ ಹೋಗ್ಬೇಡ್ರಿ. ದೇಶದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇರ್ತಾರ, ನಮ್ಮ ಭೀಷ್ಮರ ತರ ಯಡಿಯೂರಪ್ಪ ಇರ್ತಾರ. ಇವತ್ತು ಬಸವರಾಜ ಬೊಮ್ಮಾಯಿನವರು ಮಾಡಿದಂತ ಸಹಾಯ ನಮ್ಮ SC ಸಮುದಾಯಗಳಿಗೆ 15 ಸೀಟ್ ಏನಿದಾವ, ಅವ್ರು ಯಾರ ಮಕ್ಕ ನೋಡಕ್ ಹೋಗ್ಬೇಡ್ರಿ. ಕೇವಲ ಯಡಿಯೂರಪ್ಪರ ಮಗ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಮಗ ಜೊತೆಲಿ ನಮ್ಮ ಬಸವರಾಜ ಬೊಮ್ಮಾಯಿರ ಮಕ್ಕ ನೋಡಿ ತಾವು ತಿಪ್ಪರಾಜ್ ಹವಾಲ್ದಾರ್ ಗೆಲ್ಲಿಸ್ಬೇಕ್ರಿ. ಈ ಅವಕಾಶ ಕಳ್ಕೋಬೇಡ್ರಿ. ಅವ್ರು ಯಾರ ಮಕ್ಕ ನೋಡಕ್ ಹೋಗ್ಬೇಡ್ರಿ. ದಯವಿಟ್ಟು ಈ ಕ್ಷೇತ್ರಕ್ಕೆ 100ಕ್ಕೆ 100 ಸಹಾಯ ಮಾಡ್ತಾರ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ಸರ್ಕಾರ ಕೂಡ 15,000 ಕೋಟಿ ಕೊಡ್ತಾ ಇದ್ರು. ಇವತ್ತು ಈ ಮುಖ್ಯಮಂತ್ರಿ 3,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಾರ್ರಿ. 3,000 ರೂಪಾಯಿ ಅನುದಾನವನ್ನು ಕೊಟ್ಟಾರ. ಇವತ್ತು ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರಿಗಿನ ಅದು 3,000 ಕೋಟಿದಿಂದ ಸನ್ಮಾನ. ಈ ಸಾರಿ ಆಯೋಗದಲ್ಲಿ ಬಜೆಟ್ ನಲ್ಲಿ 5,000 ಕೋಟಿ ಕೊಡ್ತಾರ್ರಿ. 5,000 ಕೋಟಿ ಕೊಡ್ತಾರ್ರಿ. ಇಂಥ ಮುಖ್ಯಮಂತ್ರಿಗಳನ್ನ ನಾವು ಕಳ್ಕೋಬಾರ್ದ್ರಿ. ಅದಕ್ಕೂ ತಮ್ಮೆಲ್ಲರ ಕೈ ಮುಗಿದು ಕಳ್ಕೊಂತೀರಿ. ನಾನು ತಿಪ್ಪರಾಜ್ ಹವಾಲ್ದಾರ್ ಅಮಾಯಕ, ಅದಕ್ಕೇನು ಗೊತ್ತಿಲ್ಲ. ಎಲ್ಲ ಕೂಡ ಒಳ್ಳೆದನ್ನೆಲ್ಲೇ ಭಾವಿಸುವಂತ ವ್ಯಕ್ತಿ. ಹಾಲೆಲ್ಲ ಕೂಡ ಬೆಳೆದಿದ್ರೆ ಬೆಳೆದನಂತ ವ್ಯಕ್ತಿ. ಅಂತ ವ್ಯಕ್ತಿ ಸಿಗಲ್ಲ. ಭಾರತೀಯ ಜನತಾ ಪಾರ್ಟಿ ತಾವೆಲ್ಲರೂ ಕೂಡ ಶಕ್ತಿಯನ್ನು ತುಂಬಬೇಕಂತ ವಿನಂತಿ ಮಾಡ್ತಾ ಇವತ್ತು ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.